ಆಲ್ಮೋಸ್ಟ್ ಎಲ್ಲ ತವಾ ಮೇಲೆ ಮಾಡ್ತಾರಂತೆ. ನಮಗೆ ಈ ಜಾಗನ ರೆಕಮೆಂಡ್ ಮಾಡಿದ್ದು ನಮ್ಮ ಸೋ ಬೆಂಗಳೂರು ಅಶ್ವಿನ್ ಅವರು. ಇದಂಗೆ ತೂಕ ಲೆಕ್ಕ ಕೊಡ್ತೀರಾ, ಪ್ಲೇಟ್ ಲೆಕ್ಕ ಕೊಡ್ತೀರಾ? ಅದ್ರದ್ದು ಬೈಸಿಪ್ಸ್ ಟ್ರೈಸಿಪ್ಸ್ ಎಲ್ಲ ಯಾವ ತರ ಇದೆ ನೋಡಿ. ಇದು ನಾನು ಯಾವ ತರ ತಿಂತೀನೋ ಆ ತರ ತಿನ್ಬಿಡಿ. ಒಂದು ಒಳ್ಳೆ ಏಡಿ, ಒಳ್ಳೆ ನಲ್ಲಿ ತಿಂದಾಯ್ತು. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಫುಡ್ ಪ್ಯಾರಡೈಸ್ ಟಿವಿ. ಸತ್ಯ ಎಲ್ಲಿದ್ರಿ? ಇವತ್ತು ಮಂಡ್ಯನಲ್ಲಿದ್ದೀವಿ. ನಮ್ಮ ಸೋ ಬೆಂಗಳೂರು ಅಶ್ವಿನ್ ಅವರು ಇತ್ತೀಚೆಗೆ ಒಂದು ರೀಲ್ ಮಾಡಿದ್ರು. ನೆಳ್ಳಿ ಅಂತಾರೆ ಈ ಕಡೆ, ಏಡಿ ಅಂತೀವಿ ನಾವು. ಅದು ಸೂಪು, ತವಾ ಫ್ರೈ ಎಲ್ಲ ಸಿಗುತ್ತೆ ಅಂತ. ಈ ಜಾಗ ಹೆಸರೇ ಅದು ಸಮೃದ್ಧಿ ಫಿಶ್ ವರ್ಲ್ಡ್ ಅಂತ ಹೇಳ್ಬಿಟ್ಟು ಬರೀ ಏಡಿಕಾಯಿ ಅಲ್ಲ, ಇಲ್ಲಿ ಬೊಂಬು ಬಿರಿಯಾನಿ ಸಿಗುತ್ತೆ, ಮತ್ತು ಸೀ ಫುಡ್ಡು ಸಿಗುತ್ತೆ, ತವಾ ಫ್ರೈ ಚಿಕನ್ನು ಸಿಗುತ್ತೆ, ಎಲ್ಲನೂ ಸಿಗುತ್ತೆ ಇಲ್ಲಿ. ಆಲ್ಮೋಸ್ಟ್ ಎಲ್ಲ ತವಾ ಮೇಲೆ ಮಾಡ್ತಾರಂತೆ. ನಮಗೆ ಈ ಜಾಗನ ರೆಕಮೆಂಡ್ ಮಾಡಿದ್ದು ನಮ್ಮ ಸೋ ಬೆಂಗಳೂರು ಅಶ್ವಿನ್ ಅವರು. ಸೊ ಏನೇನು ಸಿಗುತ್ತೆ ಎಲ್ಲ ನಾವು ಡೀಟೇಲಾಗಿ ಒಂದು ವಿಡಿಯೋ ಮಾಡಿ ನಿಮಗೆ ತೋರಿಸೋಣ ಅಂತ ಬಂದಿದ್ದೀವಿ. ಆ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಚ್ಚಾಗಿ ಶೇರ್ ಮಾಡಿ ಅಂತ ಹೇಳ್ಕೊಂತ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸರ್, ಈಗ ಏನೇನು ರೆಡಿ ಮಾಡಿದ್ದೀರಾ, ಏನೇನು ಮ್ಯಾರಿನೇಟ್ ಮಾಡಿದ್ದೀರಾ ತೋರಿಸ್ಬಿಡಿ. ಸರ್ ಇಲ್ಲಿ ನೋಡಿ, ಏನಿದು? ಇದು ತವಾ ಚಿಕನ್ ಸರ್. ಓಕೆ, ಹಸಿ ಚಿಕನ್ ನೋಡಿ. ಹಾಂ. ಇದು ಹೆಂಗೆ ತೂಕ ಲೆಕ್ಕ ಕೊಡ್ತೀರಾ, ಪ್ಲೇಟ್ ಲೆಕ್ಕ ಕೊಡ್ತೀರಾ? ಸರ್ ಪ್ಲೇಟ್ ತೂಕ ಲೆಕ್ಕ ಸರ್. ಓಕೆ, ಎಷ್ಟು? 1/4 kg 100 ರೂಪಾಯಿ ಸರ್. 100 ರೂಪಾಯಿ. ಏನಂದ್ರೆ ಬೇರೆಯವ್ರೆಲ್ಲ ಕಾರ್ನ್ಫ್ಲೋರು, ಮೈದಾ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಬೇಯಿಸ್ಬಿಟ್ಟು ತೂಕ ಹಾಕ್ತಾರೆ. ಎಲ್ಲ ಕೇಳ್ತಾರೆ ನಮ್ಗೆ ಹಸಿ ತೂಕ ಹಾಕ್ತಿರಲ್ಲ ಅಂತ. ನಾವು ಕಾರ್ನ್ಫ್ಲವರ್, ಮೈದಾ ಹಾಕಲ್ಲ ಸರ್. ಇಲ್ಲಿ ನೋಡಿ, ಮನೆ ಮಸಾಲೆ ಮಾತ್ರ. ಓಕೆ, ಈಗ ನೋಡಿ ನಿಮ್ಗೆ ಇದರಲ್ಲಿ ರೆಡ್ ಏನಾದ್ರು ಕಾಣಿಸ್ತಿದ್ಯಾ? ಇಲ್ಲ, ಅರಿಶಿನ ಮಾತ್ರ ಕಾಣಿಸ್ತಾ ಇರೋದು. ನಾವು ಫುಡ್ ಕಲರ್ನೇ ಯೂಸ್ ಮಾಡಲ್ಲ. ಹೌದು. ಫುಡ್ ಕಲರ್ ಯೂಸ್ ಮಾಡಿದ್ರೆ ಗ್ಯಾಂಡಿಸು, ಲಿವರ್ ಡ್ಯಾಮೇಜು, ಆಲ್ಮೋಸ್ಟ್ ಕ್ಯಾನ್ಸರ್ ಎಲ್ಲ ಬರೋದೇ ಅದು ಒಂದರಿಂದ. 3 ರೂಪಾಯಿ ಕಲರಿಂದ 30 ಕಾಯಿಲೆ ಬರ್ತದೆ. ಓಕೆ, ಅದು ಬೇಡ ನಮಗೆ. ಸರಿನಾ ಸರ್? ಇದು ನೋಡಿ, ಮತ್ತಿ ಇದೆ ಸರ್, ಬೋನ್ಲೆಸ್ ಇದು. ಓಕೆ, ಬಾಂಗ್ಡ. ಓಕೆ, ಎಲ್ಲ ನೋಡಿ, ಫ್ರೆಶ್ ಐಟಮ್. ಸೂಪರ್. ಸೈಜ್ ಇದ್ರೆ ಮಾತ್ರ ಹಾಕ್ಸೋದು ನಾನು. ಮಂಗಳೂರು ಮೀನಾ? ಮಂಗಳೂರು ಮೀನು. ಮತ್ತೆ ಸೂಪರ್. ಮತ್ತೆ ಇಲ್ಲಿ ನೋಡಿ, ಸೆಂಟ್ರಲ್ ಇದೆಯಲ್ಲ, ಅಂಜಲ್ ಸರ್. ಇದು ಒಳ್ಳೆ ಸೈಜ್ ಇದೆ. ಎಷ್ಟದು ಪ್ರೈಸು? ಸರ್ ಪ್ರೈಸ್ 180. 180, ಒಳ್ಳೆ ಡೀಲ್. ಬೇರೆ ಸೈಡ್ ಎಲ್ಲ 300 250 ಮಾರ್ತಾರೆ. ನಾವು 180 ಕೊಡ್ತೀವಿ. ಇಲ್ಲೇನಿದೆ ನೋಡಿ ಸರ್, ಪ್ರಾನ್ಸ್. ಇದು ಎಷ್ಟೊತ್ತು ಮ್ಯಾರಿನೇಟ್ ಮಾಡಿ ಇಡ್ತೀರಾ ಇದು? ಸರ್ 1 ರಿಂದ 2 ಅವರ್. 2 ಅವರ್. ಒಳ್ಳೆ ಸೈಜ್ ಇದೆ ಪ್ರಾನ್ಸು. ಹಾಂ ಸರ್, ಎಲ್ಲ 100 ಗ್ರಾಮ್. ಇದನ್ನು ಗ್ರಾಮ್ ಲೆಕ್ಕನೇ? ಎಲ್ಲ ಗ್ರಾಮ್ ಲೆಕ್ಕನೇ ಸರ್. ಪರವಾಗಿಲ್ಲ. ಎಷ್ಟು ಗ್ರಾಮ್ ಇದು? ಸರ್ ನಮ್ಮ ಹತ್ರ 150. ಓಕೆ, ಬೇರೆ ಕಡೆ ಎಲ್ಲ 200 250 100 ಗ್ರಾಮ್ಗೆ. ಸೂಪರ್. ಇದು ನೋಡಿ ಸರ್, ನಿಮ್ಮ ಮಂಡ್ಯದಲ್ಲೇ ಎಲ್ಲೂ ಸಿಗೋದು ಇಲ್ಲ, ಕೇಳೋದು ಇಲ್ಲ ನೀವು. ಏನು ಹೇಳಿದ? ಸ್ಕ್ವಿಡ್ ಸರ್. ನಿಮ್ಮ ಬೆಂಗಳೂರವ್ರಿಗೆ ಗೊತ್ತಿರುತ್ತೆ, ಮಂಡ್ಯದಲ್ಲಿ ನೋಡೇ ಇಲ್ಲ ಸರ್ ಯಾರನ್ನು. ಇಷ್ಟು ದೊಡ್ಡ ಪೀಸ್ ಇದೆ ಸರ್. ಎಲ್ಲ ಫಸ್ಟ್ ಕ್ವಾಲಿಟಿನೇ ತರ್ಸೋದು ನಾನು. ಇಲ್ಲಿ ನೋಡಿ ಯಾವ ಸೈಜ್ ಇದೆ ಸ್ಕ್ವಿಡ್. ಒಂದು ಫಿಶ್ ಸರ್. ಇದು ಗ್ರಾಮ್ ಲೆಕ್ಕನೇನಾ? ಎಲ್ಲ ಗ್ರಾಮ್ ಲೆಕ್ಕನೇ. ಇದೆಷ್ಟು ಸ್ಕ್ವಿಡ್ ಸರ್? ಇದು 100 ಗ್ರಾಮ್ 120. 120. ಇಲ್ಲಿ ರೂಪ್ಚಂದ್ ಸ್ಲೈಸ್ ಸರ್. ಇದು ಒಳ್ಳೆ ಸೈಜ್ ಇದೆ. ಹಾಂ ಸರ್. ಸರ್ ಜಸ್ಟ್ 60 ರೂಪೀಸ್ ಸರ್. 60 ರೂಪಾಯಿ. 60 ರೂಪಾಯಿ. ಇದು ನೋಡಿ, ಜಿಲೇಬಿ ಸರ್. ಅದು ತಿಲಾಪಿಯಾ ಬೇರೆ, ಜಿಲೇಬಿ ಬೇರೆ. ಇಲ್ಲ, ತಿಲಾಪಿಯಾನೆ. ಜಿಲೇಬಿ ಸರ್ ಇದು. ಓಕೆ, ಸಣ್ಣ ಸೈಜ್ ಇಂದ ಹಿಡಿದು ಇನ್ನೂ ದೊಡ್ಡ ಸೈಜ್ ಬರುತ್ತೆ ಸರ್ ನಮ್ಮ ಹತ್ರ. ಓಕೆ, 1 kg 1/4 kg ಮೀನು, ಒಂದೇ ಮೀನು ಬರುತ್ತೆ. ಸೊ ಇದೆಲ್ಲ ನಮಗೆ ತೋರಿಸಿದ್ರೆ ನೀವೇನೇನು ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೀರಾ ಅಂತ ನೀವು ನೋಡಿದ್ದೀರಾ. ಈ ಕಡೆ ಬಂದರೆ ಟ್ರೈ ಮಾಡಿ. ಸಮೃದ್ಧಿ ಫಿಶ್ ಲ್ಯಾಂಡ್ಗೆ ಬಂದು, ವರ್ಲ್ಡ್ ಓಕೆ ಲ್ಯಾಂಡ್ ಅಂತ ಇದ್ದೀನಿ, ಸಾರಿ. ಈಗ ನಮಗೆ ಒಂದು ನೆಳ್ಳಿ ಅಂದರೆ ಏಡಿ ಒಂದು ಒಳ್ಳೆ ಸೈಜ್ ಹಿಡಿದ್ಬಿಟ್ಟು ಒಂದು ಸೂಪ್ ಮಾಡಿ ಒಂದು ತವಾ ಫ್ರೈ ಮಾಡಿಕೊಡಿ. ಈಗ ಸೋಮು ಬಂದು ಯಾವ್ಯಾವ ಥರ ಮಾಡ್ತಾರೆ ಅಂತ ಪ್ರಿಪ್ರೇಷನ್ ತೋರಿಸ್ತಾರೆ. ಪೂರ್ತಿ ವಿಡಿಯೋ ನೋಡಿ. ಇಲ್ಲಿವರೆಗೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಈಗ ಕಂಟಿನ್ಯೂ ಆಗುತ್ತೆ ವಿಡಿಯೋ ನೋಡಿ. ಸರ್ ನಮ್ಗೆ ಒಳ್ಳೆ ಜಬರ್ದಸ್ತ್ ಆಗಿ ನಂತರ ಸೈಜು 2 ಒಳ್ಳೆ ನೆಳ್ಳಿ ಕೊಡಿ. ಒಂದು ಸೂಪ್ಗೆ, ಒಂದು ಜಬರ್ದಸ್ತ್ ಆಗಿ ಒಂದು ತವಾ ಫ್ರೈಗೆ. ನೋಡ ನನ್ನಂಗೆ ಇರಬೇಕು ರೆಟ್ಟಿಗಳೆಲ್ಲ ನೋಡಿ ಸರ್. ಓಹೋ, ನಂಗಿಂತ ದೊಡ್ಡದಾಗೆ ಇದೆ ಇದು ಕೈಗಳು. ಈ ಸೈಜ್ ಎಲ್ಲರೂ ನೋಡಿದಿರ ಸರ್? ನೋಡಿಲ್ಲ ನೀವು? ಎಲ್ಲ ಕಲ್ಲೂರು ಅಂತೀವಿ ಇದನ್ನ. ಸೊ ಸರ್ ಇಟ್ಕೊಳ್ತೀನಿ ನಾನು. ನೀವೊಂದು ಇಟ್ಕೊಡಿ. ನನಗೆ ಭಾರಿ ಭಯ ಆಗುತ್ತೆ, ಎಲ್ಲಿ ಬೆರಳು ಕಟ್ ಆಗ್ಬಿಡುತ್ತೆ ಅಂತ. ಡೈರೆಕ್ಟ್ ಕೊಂಡಿನೇ ಇಟ್ಕೊಳ್ಳಿ ಎರಡನ್ನು. ಬೇಡ ಕೊಂಡಿಗಳು ಇಟ್ಕೋಬೇಕು ನೀವು. ಇದಾ? ಅದನ್ನೇ ಇಟ್ಕೋಬೇಕು ನೀವು ಡೈರೆಕ್ಟ್.
ಬಿಡ್ಲಾ? ಸರ್ ಹಾ. ಏನ್ ಸರ್ ಅದು ಹಿಂಗಿರುತ್ತೆ ಹಿಡಿದ್ರೆ ಪರವಾಗಿಲ್ಲ, ಅದ್ ಹಿಡಿದ್ರೆ ನೋಡಿ ಹೆಂಗಿದೆ ನೋಡಿ ಇದ್ರದ್ದು ಶಾರ್ಪ್ನೆಸ್. ಬೆರಳೆ ಕಟ್ ಮಾಡುತ್ತಂತೆ ಅಷ್ಟು ಶಕ್ತಿ ಇದಕ್ಕೆ. ನೋಡಿ ಒಂದೊಂದು ಅದ್ರದ್ದು ಬೈಸಿಪ್ಸ್ ಟ್ರೈಸಿಪ್ಸ್ ಎಲ್ಲ ಯಾವ ತರ ಇದೆ ನೋಡಿ ಇದ್ರದ್ದು. ಭಾರಿ ಶಕ್ತಿ ಕೊಂಡಿಗಳು ಅಷ್ಟೇ. ಸರ್ ಇನ್ನೊಂದು ತೆಗೀರಿ ಸರ್. ತೆಗಿತಾಯಿನ್ ಸರ್. ಅಂದ್ರೆ ಫಸ್ಟ್ ಬೆಳಗ್ಗೆ 11 ಗಂಟೆಗೆ ಬಂದ್ರೆ ಈ ತರ ಒಳ್ಳೆ ದೊಡ್ಡ ದೊಡ್ಡ ಏಡಿ ಎಲ್ಲ ಸಿಗುತ್ತೆ. ಈಗ ನೀವು ಬಂದ್ರೆ ನೀವು ದೊಡ್ಡ ಏಡಿ ಕೇಳ್ದಾಗ ಕೊಡಲ್ಲ ಅನ್ನಕ್ಕಾಗತ್ತಾ? ಹೌದು, ನೋಡಿದ ತಕ್ಷಣ ಇದೇ ಕೊಡಿ ಸರ್ ಎಷ್ಟನ್ನಾಗ್ಲಿ ಅಂತ ಕೇಳ್ತೀವಿ ನಾವು. ಅವಾಗ ಏನ್ ಮಾಡ್ತೀವಿ ನಾವು, ಬಂದವ್ರಿಗೆ ಯಾವ್ದಾವ್ದು ಕೇಳ್ತಾರೆ ಅದನ್ನೇ ಕ್ಲೀನ್ ಮಾಡೋದು. ಓಕೆ, ಸೈಜ್ ಪ್ರಕಾರ ಕ್ಲೀನ್ ಮಾಡಲ್ಲ, ನೀವು ಕೇಳಿದ್ದೆ ನಾವು ಕೊಡೋದು. ಹೌದು. ಬನ್ನಿ ಸರ್, ಇದನ್ನ ಯಾವ ತರ ಕ್ಲೀನ್ ಮಾಡೋದು ಅಂತ ಸ್ವಲ್ಪ ತೋರಿಸ್ಕೊಡಿ. ಯಾವ ತರ ಕ್ಲೀನ್ ಮಾಡೋದು, ಯಾವ್ದು ತಿನ್ನೋದು ಅಂತಾನು ಗೊತ್ತಿಲ್ಲ ತುಂಬಾ ಜನಕ್ಕೆ, ಹೇಗೆ ಅಂತ ಸ್ವಲ್ಪ ತೋರಿಸ್ಕೊಡಿ ಸರ್. ಒಳ್ಳೆ ಸಿಕ್ಕಾಪಟ್ಟೆ ಒಳ್ಳೆ ಸೈಜ್ ಏಡಿ ಅಂತ ಹೇಳ್ಬೋದು. ಕ್ಲೀನ್ ಮಾಡಿ ಯಾವ ತರ ಕ್ಲೀನ್ ನನಗೆ ಮಾಡಕ್ ಬರಲ್ಲ, ನೀವು ತೋರಿಸ್ಕೊಡಿ. ಸಿಂಪಲ್ ಆಗಿ ತೋರಿಸ್ಕೊಡ್ತೀನಿ, ತೋರಿಸ್ಕೊಡಿ. ನೋಡಿ, ಎಡಗೈಲಿ ಹಿಂಗ್ ಇಟ್ಕೊಳ್ಳಿ, ಓಕೆ, ಎಡಗೈಲಿ ಹಿಂಗ್ ಇಟ್ಕೊಳ್ಳಿ, ಬಲಗೈಲಿ ಒಂದ್ ಕಾಲ್ ಮುರಿರಿ. ಓಕೆ, ಬಲಗಡೆ ಮುರಿರಿ. ಮುರಿರಿ ಸರ್. ಇಲ್ಲ, ನಂಗೆ ಯಾಕೋ ಮನ್ಸಾಗಲ್ಲ ಬಿಡಿ. ಬನ್ನಿ ಮಾಡಿ ಸರ್, ನೀವು ಮಾಡಿ ನೋಡಿ ಸರ್, ಇಷ್ಟ ಸರ್, ಹಾಗಾಯ್ತು. ಮುಗಿದೈತೆ. ಇದರಲ್ಲಿ ತಿನ್ನೋದು ಯಾವುದು ಬಿಸಾಕೋದು ಯಾವುದು ಇದರಲ್ಲಿ? ಸರ್ ಇಲ್ಲಿ ಎಸ್ತಿದ್ದೀನಲ್ಲ, ಇಷ್ಟೇ ವೇಸ್ಟೇಜ್. ಓಕೆ, ಮಿಕ್ಕದ್ದೆಲ್ಲ ಇದನ್ನೆಲ್ಲ ಕ್ಲೀನ್ ಮಾಡ್ತೀನಿ ನಾನು. ಇದ್ರೊಳಗಡೆ ತುಪ್ಪ ಇರುತ್ತೆ, ತೋರಿಸ್ತೀನಿ ನಾನು. ಓಕೆ, ನೋಡಿ ಅಷ್ಟೇ. ಇದು ನೀವು ಕಟ್ ಮಾಡಿದ್ರೆ ಸೂಪ್ಗ ಮತ್ತೆ ಫ್ರೈಗ ಸರ್ ಯಾವ್ದಕ್ಕಾದ್ರೂ ಯೂಸ್ ಮಾಡ್ಬೋದು. ಹೆಂಗ್ ಎಲ್ಲರಿಗೂ ಒಂದೇ ಕಟ್ಟಿಂಗ್? ಎಲ್ಲರಿಗೂ ಒಂದೇ ಕಟ್ಟಿಂಗು. ಓಕೆ, ನೋಡಿ ತುದಿ ಇದೆಯಲ್ಲ, ಇದು ನೋಡಿ ಮೋಸ್ಟ್ ವಿಷ ಇದು. ಇದು ಮತ್ತೆ ಈ ತುದಿ ಇದನ್ನ ತೆಗಿಲೇಬೇಕು. ನೋಡಿ ಇದ್ರೊಳಗಡೆ ಇದೆಯಲ್ಲ, ಇದೇ ತುಪ್ಪ. ಅದೇ ಪವರ್ಫುಲ್ ಫುಲ್ ಎಲ್ಲ ಇಲ್ಲಿ ನೋಡಿ ಕಾಣಿಸ್ತಾ ಇರೋದೆಲ್ಲ ತುಪ್ಪನೇ. ಪ್ರತಿಯೊಂದು ಕಾಲು ಒಳಗಡೆನೂ ತುಪ್ಪ ಇದೆ. ಓಕೆ, ಅಂದ್ರೆ ದೊಡ್ಡ ಕಾಲು ತಗೊಂಡಾಗ ನಿಮಗೆ ಜಾಸ್ತಿ ತುಪ್ಪ ಸಿಗುತ್ತೆ. ಹೌದು, ಇಲ್ಲಿ ನೋಡಿ ಎಲ್ಲದರಲ್ಲೂ ತುಪ್ಪ ಇರುತ್ತೆ. ಓಕೆ, ನಾವು ಈಗ ಕೊಂಡಿ ಮಾತ್ರ ತೊಗೊಂಡಿದ್ದೀವಿ, ಇನ್ನು ಮಿಕ್ಕಿದೆಲ್ಲ ಸೂಪ್ಗೆ ಹೋಗಿದೆ. ಸೂಪ್ ಪ್ರಿಪೇರ್ ಆಗಿ ಬರುತ್ತೆ ಒಳಗಡೆಯಿಂದ. ಸೊ ಅಷ್ಟರಲ್ಲಿ ಈ ಕ್ರ್ಯಾಬ್ ತವಾ ಫ್ರೈ ರೆಡಿ ಆಗ್ತಾ ಇರುತ್ತೆ. ಹೇಗಿರುತ್ತೆ ಅಂತ ಕಾಯ್ತಾ ಇದ್ದೀವಿ ಕುತೂಹಲದಿಂದ. ಸೊ ಟೇಸ್ಟ್ ಮಾಡಿ ಹೇಳ್ತೀವಿ. ಪೂರ್ತಿ ವಿಡಿಯೋ ದಯವಿಟ್ಟು ನೋಡಿ. ಏನೇನು ಮಸಾಲೆ ಹಾಕ್ತೀರಾ ಇದಕ್ಕೆ? ಧನಿಯಾ ಪೌಡ್ರು, ಜೀರಿಗೆ, ಮೆಣಸು, ಕೊತ್ತಂಬರಿ ಪೌಡ್ರು, ಅರಿಶಿನ, ಚಿಲ್ಲಿ ಪೌಡ್ರು, ಮನೆಯಲ್ಲೇ ಮಾಡ್ಕೊಂಡಿರೋ ಚಿಲ್ಲಿ, ಮಾಮೂಲಿ ಧನಿಯಾ ಪೌಡ್ರು, ಮೆಣಸಿನ ಪೌಡ್ರ್ ಎಲ್ಲ ಮನೆಯಲ್ಲೇ ನಾವು ಗ್ರೈಂಡರ್ ಐತೆ ಅದರಲ್ಲಿ ಎಲ್ಲ ಪುಡಿ ಮಾಡ್ಕೊಡ್ತೀವಿ. ಎಲ್ಲ ಪುಡಿ ಮಾಡ್ಕೊಂಡು ನಾವು ಹಾಕ್ತೀವಿ ಅಣ್ಣ. ಯಾಕಂದ್ರೆ ಇದ್ರಲ್ಲೆಲ್ಲ ಕಾನ್ಫ್ಲವರ್ ಎಲ್ಲ ಮೈದೆಲ್ಲ ಮಿಕ್ಸ್ ಆಗಿರುತ್ತೆ. ಅಂಗಡಿ ಪೌಡ್ರಲ್ಲೆಲ್ಲ ಮನೆ ಪೌಡರ್ ಆದಷ್ಟು ಟೇಸ್ಟ್ ಬರುತ್ತೆ ನಿಮಗೆ. ಅದರಿಂದ ಮನೆ ಪೌಡರ್ ಹಾಕ್ತೀವಿ. ತುಂಬಾ ಜನಕ್ಕೆ ಗೊತ್ತಿಲ್ಲ ಮೇಡಮ್ ಏಡಿಕಾಯಿನ ಹೇಗೆ ತಿನ್ನೋದು, ಇದರಿಂದ ಏನ್ ಪ್ರಯೋಜನ ಅಂತ ತುಂಬಾ ಜನಕ್ಕೆ ಗೊತ್ತಿಲ್ಲ. ಸರ್ ಇದು ಹೇಗೆ ತಿನ್ನೋದು ಫಸ್ಟ್ ಏಡಿಕಾಯಿ? ಸರ್ ಇದು ಜ್ವರಕ್ಕೆ ಮತ್ತೆ ನೆಗಡಿ ಕೆಮ್ಲು ಅವಕ್ಕೆಲ್ಲ ಒಳ್ಳೇದು. ಮತ್ತೆ ಮಕ್ಳಿಗೆ ಸೂಪ್ ಕುಡ್ಸಿದ್ರೆ ಅದು ಯಾವ ಜ್ವರನು ಬರಲ್ಲ, ಏನು ಬರಲ್ಲ, ಆರಾಮಾಗಿ ಕುಡ್ಸ್ಬೋದು. ಮಕ್ಳಿಗೆ ತಿನ್ನಕ್ಕಾಗಲ್ಲ ಅಂದ್ರೆ ಸೂಪ್ ಕುಡ್ಸ್ಬೋದು. ಮತ್ತೆ ಸಾಂಬಾರ್ ಮಾಡ್ತೀವಿ, ಸಾಂಬಾರು ಸಿಗುತ್ತೆ. ಬಟ್ ಅಂದ್ರೆ ಇದು ತಿನ್ನೋದ್ ಹೆಂಗೆ ಅಂದ್ರೆ ಸುಮಾರು ಜನಕ್ಕೆ ಗೊತ್ತಿಲ್ಲ, ಕೇಳ್ತಾರೆ. ಆದ್ರೂ ಬಟ್ ನಾವ್ ಹೇಳೋದಂದ್ರೆ ಕಪ್ ತಿಂದಾಗೆ ಆರಾಮಾಗಿ ಕಟ್ಕೊಂಡೋದ ತಿಂದ್ರೆ ನೀಟಾಗಿ ರಸ ಎಲ್ಲ ಬರುತ್ತೆ. ಅವಾಗ ಈ ಮೇಲ್ಗಡೆ ಇರತ್ತಲ್ಲ ಸಿಪ್ಪೆನ ಕಡಿದ್ಬಿಟ್ಟು ನೀಟಾಗಿ ಒಕ್ಕೊಂಡ್ ತಿಂದಷ್ಟು ನಿಮ್ಗೆ ಕ್ಯಾಲ್ಸಿಯಂ ಒಳ್ಳೇದು. ಅಲ್ಲೆಲ್ಲ ಗಟ್ಟಿಯಾಗಿ ನೀಟಾಗಿರುತ್ತದೆ, ಮಂಡಿಗೆಲ್ಲ ಒಳ್ಳೇದು. ಇದೆಲ್ಲ ಆತರ ಇರೋದು ನೀಟಾಗಿರುತ್ತೆ ಅಣ್ಣ. ತುಪ್ಪ ಇರತ್ತಲ್ಲ ಇದು ವೈಟು, ಈ ತುಪ್ಪ ತಿಂದಷ್ಟು ನಿಮ್ಗೆ ಕ್ಯಾಲ್ಸಿಯಂ. ಮಾತ್ರ ನುಂಗೋದು ಒಂದೇ, ತಿನ್ನೋದು ಒಂದೇ ಅಣ್ಣ. ಚೆನ್ನಾಗಿ ಅಗದು ತಿಂದು ಮೇಲ್ಗಡೆ ಸಿಪ್ಪೆನ ಉಗಿದ್ರೆ ಸಾಕು. ಒಳಗಡೆ ಏನಿದೆಯೋ ಅದು ತಿಂದ್ರೆ ನಾವು ಮೂಳೆಗಳು, ಮಂಡಿ, ತಿಪ್ಪು ಎಲ್ಲಾನು ನೀಟಾಗಿ ಸ್ಟ್ರಾಂಗ್ ಆಗುತ್ತೆ ಅಂತ ಹೇಳ್ತೀರಾ? ಹೌದು. ಓಕೆ ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಸೊ ತವಾ ಕ್ರ್ಯಾಬ್ ಫ್ರೈ ರೆಡಿ ಆಗಿದೆ. ನೆಳ್ಳಿ ಅಂತಾರೆ ಮಂಡ್ಯ ಕಡೆ, ನಾವು ಏಡಿ ಅಂತೀವಿ. ಸೊ ಆ ಕೊಂಡಿಗಳನ್ನೇ ಫ್ರೈ ಮಾಡಿಸಿದ್ವಿ. ಇನ್ನು ಮಿಕ್ಕಿದೆಲ್ಲ ಸೂಪ್ಗೆ ಹೋಗಿದೆ. ಆ ಸೂಪ್ ರೆಡಿ ಆದಮೇಲೆ ಸೋಮು ಟೇಸ್ಟ್ ಮಾಡ್ತಾರೆ. ಈಗ ನಾನು ಈ ಸೌದೆ ಒಲೆಯಲ್ಲಿ ಮಾಡಿರುವಂಥ ತವಾ ಫ್ರೈ ಕ್ರ್ಯಾಬ್ನ ಟೇಸ್ಟ್ ಮಾಡಿಬಿಡ್ತೀನಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಹಾಕಿ ಒಳ್ಳೆ ಮಸಾಲೆ, ಹೋಮ್ ಮೇಡ್ ಮಸಾಲೆನೆಲ್ಲ ಹಾಕಿದ್ದಾರೆ. ನನಗೆ ಸದ್ಯಕ್ಕೆ ಈಗ ಬರ್ತಾ ಇರುವಂಥ ಪರಿಮಳ ಯಾವುದು ಅಂದರೆ ಚೆನ್ನಾಗಿ ಫ್ರೈ ಆಗಿರುವಂಥ ಈರುಳ್ಳಿ, ಅಂದರೆ ಚೆನ್ನಾಗಿ ಕಾರ್ಮಲೈಸ್ ಆಗಿಬಿಟ್ಟಿದೆ ಅಂತಲೇ ಹೇಳ್ಬೋದು. ಡೀಪ್ ರೋಸ್ಟ್ ಆಗಿಬಿಟ್ಟಿದೆ ಆ ಈರುಳ್ಳಿ. ಆ ಸ್ಮೆಲ್ಲು, ಆ ಒಂದು ಪರಿಮಳ ನನಗೆ ಬಡಿತಾ ಇದೆ. ಏಡಿದು ಒಂದು ಸ್ವಲ್ಪ ಕೂಡ ಆ ಕೌಸು ಏನೂ ಇಲ್ಲ, ಬರ್ತಾ ಇಲ್ಲ.
ಒಂದು ಅರೋಮಾನಲ್ಲಿ. ಸೊ ಈಗ ಈ ಏಡಿ ಕೊಂಡಿನ ಕಡಿಯೋ ಟೈಮು ನೋಡ್ತಾರೆ. ಏಡಿ ತಿನ್ನೋಕ್ಕೆ ಸಿಕ್ಕಾಪಟ್ಟೆ ಟೈಮ್ ಹಿಡಿಯುತ್ತೆ. ಸೊ ಕ್ವಿಕ್ಕಾಗಿ ಮುರಿದು ತೋರಿಸಿ ನೋಡಿ, ಇಲ್ಲಿ ಬೆಳ್ಳಕ್ಕಿದೆ ಅಲ್ವಾ. ಸೊ ಇದೇ ಮೇನ್ ಇಂಪಾರ್ಟೆಂಟು ಏಡಿನಲ್ಲಿ. ಸೊ ಇದನ್ನು ನೀಟಾಗಿ ಬಿಡಿಸ್ಕೊಂಡು ತಿನ್ನಬೇಕು. ಬಟ್ ಬಿಡಿಸ್ಕೊಂಡು ತಿನ್ನೋಕ್ಕೆ ಟೈಮ್ ಆಗಿಲ್ಲ ಅಂದರೆ ನಾನು ಯಾವ ಥರ ತಿಂತೀನೋ ಆ ಥರ ತಿನ್ಬಿಡಿ. ಬಿಸಿ ಇದೆ. ಚೆನ್ನಾಗಿ ಅಗಿಬೇಕು. ಅಗ್ದುಬಿಟ್ಟು ಕಬ್ಬಿಗೆ ಉಗಿತೀರಲ್ವ, ತಿಂದು ಸಾರ ಎಲ್ಲ ಹೇಳ್ಕೊಂಡ್ಮೇಲೆ ಆ ಥರ ಉಗ್ಬಿಡ್ಬೇಕು ಇದನ್ನು. ಸೊ ಇಲ್ಲಾಂದರೆ ನೀಟಾಗಿ ಬಿಡಿಸ್ಕೊಂಡು ತಿನ್ನಬೇಕು. ಆಮೇಲೆ ಶೆಲ್ಲಂದು ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇದೆ, ಯಾಕಂದರೆ ಹೊಳೆ ಏಡಿಗಳಿವು ಸಿಕ್ಕಾಪಟ್ಟೆ ಗಟ್ಟಿ ಇರುತ್ತೆ ಆ ಮೇಲೆ ಇರೋ ಶೆಲ್ಲು. ಸೊ ನೀಟಾಗಿ ಮೆತ್ತಗೆ ಕೂತ್ಕೊಂಡು ತಿನ್ನಿ. ಟೇಸ್ಟಲ್ಲಂತೂ ತುಂಬ ಚೆನ್ನಾಗಿದೆ. ಈ ಕಡೆ ನೀವು ಮಂಡ್ಯ ಕಡೆ ಬಂದರೆ ಒಂದು ಡಿಫ್ರೆಂಟ್ ಥರ ಒಂದು ಫುಡ್ನ ಟ್ರೈ ಮಾಡಬೇಕು ಅಂದರೆ ಈ ಜಾಗಕ್ಕೆ ವಿಸಿಟ್ ಕೊಡಿ. ಸೊ ನಳ್ಳಿ ಇಷ್ಟಪಡೋರು, ಏಡಿ ಇಷ್ಟಪಡೋರು, ಅದು ನಾಟಿ ಹಳ್ಳಿಗಳಿವು, ನಮ್ಮ ಒಂದು ರಿವರ್ದು ಅಂದರೆ ನದಿದು. ಸೊ ಬಂದು ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಈ ಥರ ಫುಡ್ ಇಷ್ಟಪಡೋರು ಅಂತ ಹೇಳ್ತೀನಿ. ಈಗ ಇದನ್ನ ಸೇರಿ ನಾನು ಸೋಮು ತಿಂದ್ಬಿಟ್ಟು, ಸೋಮು ಈಗ ಸೂಪ್ನ ಟ್ರೈ ಮಾಡ್ತಾರೆ. ಅವರು ಅದೆಲ್ಲ ಮುಗಿಸಾದ್ಮೇಲೆ ಅವ್ರ ಜೊತೆಗೆ ನಾನು ಔಟ್ರೋನಲ್ಲಿ ಸಿಗ್ತೀನಿ, ನೋಡ್ತಾರೆ. ಎಷ್ಟು ವಿಷಲ್ ಹಾಕ್ಸಿದ್ರಿ ಸರ್ ಇದಕ್ಕೆ? 6 ವಿಷಲ್. ಇಷ್ಟು ಬರುತ್ತೆ ಎರಡಕ್ಕೆ ಸೂಪು? ನೀರು ಹಾಕಿದ್ರೆ ಜಾಸ್ತಿ ಬರುತ್ತೆ. ಇದು ಕ್ವಾಲಿಟಿ ಹೇಗಂದ್ರೆ ಇಷ್ಟು ತಗೊಬೇಕು, ಸಾಕ್ಬಿಡಿ ಅಷ್ಟೇ ಗ್ಲಾಸ್ ನನಗೆ. ಸೊ ನೋಡಿ, ಒಳ್ಳೆ ಗ್ರೀನ್ ಟೀ ಕಲರ್ ಇದೆ ಇದು. ಆ ಎರಡು ದೊಡ್ಡ ದೊಡ್ಡ ಮಜಲಿರೋ ಏಡಿನ ನೀಟಾಗಿ ಆ ದೊಡ್ಡ ಕೊಂಡಿನ ಏನು ಮಾಡಿದ್ರು, ಸತ್ಯ ಕೊಟ್ಬಿಟ್ಟು ತವಾ ಫ್ರೈ ಮಾಡಿಕೊಟ್ರು. ನನಗೆ ಸೂಪ್ ಮಾಡ್ಕೊಟ್ಟಿದ್ದಾರೆ. ಸೊ ಆ ಕೊಂಡಿ ತಿನ್ಬೇಕಂದ್ರೆ ಟೂತ್ ಪೇಸ್ಟಲ್ಲಿ ಉಪ್ಪು ಇರಬೇಕು, ಇಲ್ಲ ಅಂತಂದರೆ ಹಲ್ಲೋಗ್ಬಿಡುತ್ತೆ. ಸೊ ಸೂಪ್ ಹೇಗಿದೆ ಅಂತ ಕುಡಿದ್ಬಿಟ್ಟು ಹೀಗೆ ಹೇಳ್ತೀನಿ ನಾನು. ಏಡಿದು ಆ ಫ್ಲೇವರ್ ಇರುತ್ತಲ್ಲ, ಲೈಟಾಗಿದೆ ಅದು. ಅದಾದಮೇಲೆ ಉಪ್ಪು ಖಾರ ಎಲ್ಲನೂ ಲೈಟಾಗೇ ಇದೆ, ಆರಾಮಾಗಿ ಕುಡ್ಕೊಬೋದು. ಏನು ಹೇಳಬೇಕು ಅಂದರೆ ಇದಕ್ಕೆ ಆ ಸಾರ ಎಲ್ಲ ನೀಟಾಗಿ ಇಳಿದಿದೆ, ಅದು ಗೊತ್ತಾಗುತ್ತೆ. ಬಟ್ ಇದನ್ನೆಲ್ಲ ಟೇಸ್ಟ್ ಕುಡಿಬಾರ್ದು. ಇದನ್ನೆಲ್ಲನೂ ಹೆಲ್ತಿಯಾಗಿ ಕುಡಿಬೇಕು ಅಂತ ಹೇಳಿದ್ರೆ ಏಡಿನ ಹೆಲ್ತಿಯಾಗಿ ಹೇಗಿದ್ರು ಕುಡಿದು ಹೆಲ್ತಿಯಾಗಿರ್ಬೇಕಷ್ಟೆ. ಸೊ ಫೈನಲಿ ಒಂದು ಒಳ್ಳೆ ಏಡಿ, ಒಳ್ಳೆ ನಲ್ಲಿ ತಿಂದಾಯ್ತು, ಆ ಸೂಪು ಕುಡ್ದಾಯ್ತು. ಹೇಗಿತ್ತು ನಿಮಗೆ? ನಾನು ತಿಂದಿದ್ದು ತವಾ ಫ್ರೈ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಒಂದು ಎಲ್ಲ ಹೋಮ್ ಮೇಡ್ ಮಸಾಲೆ ಹಾಕಿ ಮಾಡ್ತಾರೆ ತವಾ ಮೇಲೆ. ಒಂದು ಸಿಂಪಲ್ ರೆಸಿಪಿ ಅಂತಲೇ ಹೇಳ್ಬೋದು, ಹೆಚ್ಚು ಆಡಂಬರ ಇಲ್ಲ. ಸೊ ನೀವು ಏನಾದರೂ ಒಂದು ಹೆಲ್ತಿ ಫುಡ್ ತಿನ್ನಬೇಕು ಅಂದರೆ ಸಮೃದ್ಧಿ ಫಿಶ್ ವರ್ಲ್ಡ್ಗೆ ಬನ್ನಿ. ಲ್ಯಾಂಡ್ ಅಂತಲೇ ಬರ್ತಾ ಇದೆ ನನಗೆ ಬಾಯಿನಲ್ಲಿ. ಸೊ ಮಂಡ್ಯ ಕಡೆ ಬಂದರೆ ಈ ಥರ ಡಿಫ್ರೆಂಟ್ ಫುಡ್ ಏನೋ ಟ್ರೈ ಮಾಡಬೇಕಂದ್ರೆ ಈ ಜಾಗಕ್ಕೆ ಬನ್ನಿ, ಚೆನ್ನಾಗಿತ್ತು. ಸೊ ನಮಗೆ ರೆಕಮೆಂಡ್ ಮಾಡಿದ್ದ ಅಶ್ವಿನ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀವಿ, ಒಂದು ಒಳ್ಳೆ ಜಾಗ ಅಂತ. ಇಲ್ಲೆಲ್ಲ ಬರಬೇಕು, ಇದು ತಿನ್ನಬೇಕು ಅಂತ ಹೇಳಿದ್ರೆ ಹೆಲ್ತಿಯಾಗಿ ತಿನ್ಬೇಕಂದ್ರೆ ಬರಬೇಕು. ಟೇಸ್ಟ್ ಎಲ್ಲ ಅಂತೇಳಿ ನನಗೆ ಕಬಾಬ್ ಥರ ಇರಬೇಕು, ಈ ಥರ ಆ ಥರ ಎಲ್ಲ ಸಿಗಲ್ಲ. ಮೇಲೆ ಕೋಟಿಂಗ್ ಇರುತ್ತೆ, ಒಳಗಡೆ ಒಳ್ಳೆ ಪ್ರೋಟೀನ್ ಇರುತ್ತೆ. ಹೌದು. ಸೊ ಆ ಶೆಲ್ಲು ಸಿಕ್ಕಾಪಟ್ಟೆ ಹಾರ್ಡಿತ್ತು, ಯಾಕಂದರೆ ಇದು ನದಿದು ಹೊಳೆ ಏಡಿಗಳು. ಸೊ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇರುತ್ತೆ. ನಮ್ಮ ಏರಿಯಾ ಕಡೆ ಎಲ್ಲ ಕಲ್ಲೇಡಿ ಅಂತ, ಕಲ್ಲು ಏಡಿ ಅಂತ ಕರೀತೀವಿ. ಕೆಲವ್ರಿಗೆ ಏನಾದ್ರೂ ಕಜ್ಜಿ ತಿನ್ನಕ್ಕಾಗಿಲ್ಲ ಅಂತ ಹೇಳಿದ್ರೆ ಸೂಪ್ ಮಾಡಿಸ್ಕೊಂಡು ನೀಟಾಗಿ ಕುಡಿದು ಬಿಡಿ, ಎಲ್ಲ ಸೂಪಲ್ಲೇ ಬಂದ್ಬಿಡುತ್ತೆ. ಸೊ ವರ್ತ್ ವಿಸಿಟಿಂಗ್ ದಿಸ್ ಪ್ಲೇಸ್ ಅಂತ ಹೇಳ್ತೀನಿ. ಸೊ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಚ್ಚಾಗಿ ಶೇರ್ ಮಾಡಿ ಅಂತ ಕೇಳ್ಕೊಂತ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋನಲ್ಲಿ ನಾನು ಸೋಮು ಸಿಗ್ತೀವಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ಸಿ ಯು ಸೂನ್. ನಮಸ್ಕಾರ.